ಆತ್ಮೀಯರೇ ನಮಸ್ಕಾರ. ಶರಣಾರ್ಥಿ. 12ನೇ ಶತಮಾನದಲ್ಲಿ ವ್ಯಕ್ತಿಗಳ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಬಗ್ಗೆ ಶರಣರು ಅದನ್ನು ವಿಭಜನೆ ಮಾಡ್ತಾ ಹೋಗ್ತಾರೆ. ಆಗ ಭಕ್ತ ಯಾರು, ಜಂಗಮ ಯಾರು, ಗುರು ಯಾರು, ಶಿಷ್ಯ ಯಾರು, ಪ್ರಸಾದಿ ಯಾರು, ಯಾವ್ಯಾವ ವ್ಯಕ್ತಿಗಳಿಗೆ ಸ್ಥಳಗಳು ಅಂತ ನಾವು ಕರಿತೀವಲ್ಲ, ಆ ಶಟಸ್ಥಲ ಅರಿವಿನ ಜೊತೆಗೆ ಅಲ್ಲಿ ಗುರು ಯಾರು, ಲಿಂಗ ಯಾರು, ಜಂಗಮ ಯಾರು, ಭಕ್ತ ಯಾರು, ಮಹೇಶ ಯಾರು, ಪ್ರಸಾದಿ ಯಾರು, ಪ್ರಾಣಲಿಂಗಿ ಯಾರು, ನಮಗೆ ಆ ಸ್ಥಳಗಳು ನಮ್ಮಲ್ಲೇ ಅದಾವೋ ಅಥವಾ ಅವು ಬಾಯದಲ್ಲಿ ಅದಾವೋ ಅನ್ನೋದನ್ನು ಆಲೋಚನೆ ಮಾಡ್ತಾ ಸಮಾಜದಲ್ಲಿ ವ್ಯಕ್ತಿ ತನ್ನ ಅರ್ಹತೆ ಮೇಲೆ, ತನ್ನ ಪರಿಶ್ರಮದ ಮೇಲೆ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು. ತಾನು ಯಾರು ಅನ್ನೋದನ್ನು ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೋಬೇಕು. ಬೇರೆಯವರು ಹೇಳೋದಲ್ಲ. ಸೆಲ್ಫ್ ಇವ್ಯಾಲ್ಯುಯೇಷನ್ ಈಸ್ ದ ಬೆಸ್ಟ್ ಇವ್ಯಾಲ್ಯುಯೇಷನ್ ಇನ್ ದ ಲೈಫ್. ಸೆಲ್ಫ್ ಕ್ರಿಟಿಸಿಸಮ್ ಈಸ್ ದ ಬೆಸ್ಟ್ ಕ್ರಿಟಿಸಿಸಮ್ ಇನ್ ದ ಲೈಫ್ ಅನ್ನುವಂಥ ಮಾತನ್ನು ನಾವು ಹೇಳ್ತೀವಿ. ಹಾಗೆ ಕೀರ್ತಿ ವಾರ್ತೆಗೆ ಮಾಡುವಾತ ಭಕ್ತನಲ್ಲ, ಪರರ ಬೋಧಿಸಿಕೊಂಡುಂಬಾತ ಜಂಗಮವಲ್ಲ, ತ್ರಿಸಂಧ್ಯಾಕಾಲವೆಂದು ಪ್ರಸಾದವ ನಿಕ್ಕುವಾತ ಗುರುವಲ್ಲ, ಪರ ಗಮನ ವಿರಹಿತ ಜಂಗಮ, ಕಾಲ ಕರ್ಮ ವಿರಹಿತ ಪ್ರಸಾದಿ, ಪ್ರಸಾದವ ಇಕ್ಕಿಯೂ ಇಕ್ಕದಾತ ಗುರು, ಕೊಂಡೂ ಕೊಳ್ಳದಾತ ಶಿಷ್ಯ, ಆ ಭಕ್ತನಲ್ಲಿಯೇ ನಿಕ್ಷೇಪಿಸಿ ನಿರ್ಗಮನಿಯಾಗಿ ಹೋದಾತ ಜಂಗಮ, ಆ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವಿಡಿದು ಮಾಡುವಾತ ಭಕ್ತ, ಇಂತಿ ಚತುರ್ವಿಧದನುವನು ಗುಹೇಶ್ವರ ಲಿಂಗದಲ್ಲಿ ಇರುವನು, ವೇಷಧಾರಿಗಳೆತ್ತಬಲ್ಲರು ಬಸವಣ್ಣನೊಬ್ಬನೇ ಬಲ್ಲನಲ್ಲದೆ. ನನ್ನಷ್ಟಕ್ಕೆ ನಾನು ಭಕ್ತ ಅಂದ್ಕೊಳ್ತೀನಿ, ನನ್ನಷ್ಟಕ್ಕೆ ನಾನು ಜಂಗಮ ಅಂದ್ಕೊಳ್ತೀನಿ, ಗುರುನೂ ಆಗ್ತೀನಿ, ಶಿಷ್ಯನೂ ಆಗ್ತೀನಿ. ಆದರೆ ಇವರೆಲ್ಲರೂ ಹೌದೋ ಅಲ್ಲ ಅನ್ನುವಂಥ ಸತ್ಯ ಕೇವಲ ಅವನ ಮನಸ್ಸಾಕ್ಷಿಗೆ ಗೊತ್ತಿರ್ತದೆ. ಅವನ ಮನಸ್ಸಾಕ್ಷಿಯನ್ನು ಬಿಟ್ಟರೆ ಇವರ ಎಲ್ಲ ಮರ್ಮವನ್ನು ಅರ್ಥ ಮಾಡಿಕೊಳ್ಳೋನು ಬಸವಣ್ಣ ಅನ್ನುವಂಥ ಮಾತನ್ನು ಇಲ್ಲಿ ಅಲ್ಲಮಪ್ರಭು ಭಾಳ ಅರ್ಥಗರ್ಭಿತವಾಗಿ ಆಳವಾಗಿ ವಿವೇಚನೆ ಮಾಡ್ತಾರೆ. ಗುರುವಿಗೆ ನಾನು ಕೊಟ್ಟೆ ಅಂತ ಅಹಂಕಾರ ಇರಬಾರ್ದು, ಶಿಷ್ಯನಿಗೆ ನಾ ಪಡ್ಕೊಂಡು ಗುರುವಿನ ಜನ್ಮ ಸಾರ್ಥಕ ಮಾಡಿದೆ ಅನ್ನುವಂಥ ಅಹಂಭಾವನೆಯನ್ನು ಶಿಷ್ಯನಿಗಿರಬಾರ್ದು. ಬೇಸಿಕಲಿ ಮೂಲಭೂತವಾಗಿ ಭಕ್ತನಾಗುವನ ಮೊದಲ ಗುಣ ಏನಂದರೆ ಕೀರ್ತಿ ವಾರ್ತೆಗೆ ಮಾಡುವಾತ ಭಕ್ತನಲ್ಲ. ಮಾಡಿದೆನೆಂಬುದು ಮನದಲ್ಲಿ ಕಾಡಿದಡೆ ಏಡಿಸಿ ಕಾಡಿತ್ತು ಶಿವನಡಂಗುರ ಅಂತ ಬಸವಣ್ಣ ಹೆಂಗೆ ಹೇಳ್ತಾನಲ್ಲ, ಪ್ರಚಾರಕ್ಕಾಗಿ ನಾವು ಇವತ್ತು ಏನೇ ಮಾಡಿದರೂ ಕೂಡ ಪಬ್ಲಿಸಿಟಿಗಾಗಿ ಮಾಡ್ತೀವಿ. ಅದಕ್ಕೆ ನಮಗೊಂದೊಂದು ಸಲ ಈ ವಚನಗಳನ್ನು ಓದಬೇಕಾದಾಗ ಅರ್ಥ ಮಾಡ್ಕೋಬೇಕಾದ್ರೆ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ಹೌದಲ್ಲಪ್ಪ, ನಾವೇನು ಮಾಡಿದರೂ ಪಾಪ್ಯುಲಾರಿಟಿ ರೀಚ್ಗಾಗಿ ಮಾಡ್ತೀವಿ. ಎಷ್ಟು ಜನ ಫಾಲೋವರ್ಸ್ ಅದಾರ ಅಂತ ನೋಡ್ತೀವಿ, ಎಷ್ಟು ಜನ ನೋಡಿದರು ಅಂತ ನೋಡ್ತೀವಿ, ನಾವು ಎಷ್ಟು ಜನರಿಗೆ ಇದನ್ನು ತಲುಪಿಸಿದ್ವಿ ಅಂತ ಚಡ್ಪಡಿಸ್ತೀವಿ. ಆದರೆ ಇದು ನಿನ್ನ ಕೆಲಸ ಅಲ್ಲ. ನಿನ್ನ ಕೆಲಸ ಸುಮ್ಮನೆ ನಿನ್ನ ಪಾಡಿಗೆ ನೀನು ಮಾಡ್ತಾ ಇರೋದು. ಕೀರ್ತಿ ವಾರ್ತೆಗೆ ಮಾಡುವಾತ ಭಕ್ತನಲ್ಲ, ಪರರ ಬೋಧಿಸಿಕೊಂಡುಂಬಾತ ಜಂಗಮನಲ್ಲ. ಮತ್ತೊಬ್ಬರಿಗೆ ಬರೀ ಹಿತೋಪದೇಶ ಮಾಡಿ ಹೊಟ್ಟೆ ಹೊರೆಯೋನು ಜಂಗಮ ಅಲ್ಲ. ಬರೀ ಬೋಧನೆ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋನು ಜಂಗಮ ಅಲ್ಲ. ಜಂಗಮನಿಗಿರಬೇಕಾದ ಅರ್ಹತೆಯೇ ಬೇರೆ, ಜಂಗಮನಿಗಿರಬೇಕಾದ ಯೋಗ್ಯತೆಯೇ ಬೇರೆ. ಅವನು ಕೂಡ ಕಾಯಕ ಮಾಡಬೇಕು ಅನ್ನೋದ್ರ ಅರ್ಥ ಇದು. ತ್ರಿಸಂಧ್ಯಾಕಾಲವೆಂದು ಪ್ರಸಾದವ ನಿಕ್ಕುವಾತ ಗುರು ಅಲ್ಲ. ಮೂರೂ ಕಾಲದಲ್ಲಿ ಪೂಜೆ ಮಾಡಿ ನಾನು ದೇವರಿಗೆ ಧ್ಯಾನ ಮಾಡಿ ಎಡೆ ಹಿಡಿದದ್ದನ್ನು ನಿನಗೆ ಕೊಡ್ತೀನಿ ಅಂತ ಅನ್ನೋನು ಗುರುವಲ್ಲ. ಬರೀ ತ್ರಿಕಾಲ ಸಂಧ್ಯಾಕಾಲ ಪೂಜೆ ಮಾಡೋನು ಗುರುವಲ್ಲ. ತ್ರಿಸಂಧ್ಯಾಕಾಲವೆಂದು ಪ್ರಸಾದವ ಕೊಂಬಾತ ಶಿಷ್ಯನೂ ಅಲ್ಲ. ಹಿಂಗೆ ಏನೂ ಕೆಲಸ ಮಾಡಲಾರ್ದೆ ಪುಗಸಟ್ಟೆ ಬರೀ ಪೂಜೆ ಮಾಡಿ ಹೊಟ್ಟೆ ಹೊರುವಂಥ ಗುರು ಕೊಟ್ಟದ್ದನ್ನು ಮೂರೂ ಹೊತ್ತು ತಿಂದುಕೊಂಡಿರೋನು ಶಿಷ್ಯನೂ ಅಲ್ಲ. ಪರಗಮನ ವಿರಹಿತ ಜಂಗಮ, ಕಾಲಕರ್ಮ ವಿರಹಿತ ಪ್ರಸಾದಿ. ನೋಡಿ ಎಷ್ಟು ಆಳವಾಗಿ ಈ ಅನುಭವದ ನೆಲೆಯನ್ನು ಅಲ್ಲಮಪ್ರಭುಗಳು ಹೇಳ್ತಾರೆ. ಪರ ಗಮನ ವಿರಹಿತ ಜಂಗಮ, ಬೇರೆಯವರ ಕಡೆ ಗಮನ ಕೊಡಲಾರ್ದೆ ಸ್ವಯಂ ಅವರು ಹಂಗಂದರು ಇವ್ರು ಹಿಂಗಂದರು ಅಂತ ಟೀಕೆ ಮಾಡುವವನು ಜಂಗಮ ಅಲ್ಲ. ಸಮಾಜಮುಖಿ, ಸಮಾಜ ಹಿತವನ್ನು ಬಯಸ್ತಾ ತಾನೂ ಕೂಡ ಕಾಯಕದಲ್ಲಿ ನಿರತನಾಗಿರುವಂಥವನೇ ನಿಜವಾದ ಜಂಗಮ. ಕಾಲ ಕರ್ಮ ವಿರಹಿತ ಪ್ರಸಾದಿ. ಕಾಲ, ಕರ್ಮ, ಪೂರ್ವಾಶ್ರಮ, ಪುಣ್ಯಾಶ್ರಮ, ಪೂರ್ವಜನ್ಮದ ಪುಣ್ಯ ಇತ್ಯಾದಿ ಹೇಳ್ಕೊತ ಕರ್ಮ ಸಿದ್ಧಾಂತಗಳಲ್ಲಿ ಜನರನ್ನು ಭ್ರಮೆ ಹುಟ್ಟಿಸಿ ನಂಬಿಕೆಗಳನ್ನು
ಇಟ್ಟುಕೊಂಡು ಬದುಕುವಾತ ಪ್ರಸಾದಿಯೂ ಅಲ್ಲ. ಹೀಗೆ ಪ್ರಸಾದವ ಇಕ್ಕಿಯೂ ಇಕ್ಕದಾತ ಗುರು. ಪ್ರಸಾದವನ್ನು ಕೊಟ್ಟೆ ಅನ್ನುವಂಥ ಅಹಂಕಾರ ಭಾವ ಇಲ್ಲದವನು ಗುರು. ಕೊಂಡೂ ಕೊಳ್ಳದಾತ ಶಿಷ್ಯ. ಅದನ್ನು ತಗೊಂಡೂ ನಾನು ತಗೊಂಡೆ, ಗುರುವನ್ನು ಪುನೀತ ಮಾಡಿದೆ ಅಥವಾ ನಾನೇನೋ ಉಪಕಾರ ಮಾಡಿದೆ ಅಂತ ತಿಳ್ಕೊಳ್ಳಾರ್ದವನು ನಿಜವಾದ ಶಿಷ್ಯ. ಆ ಭಕ್ತನಲ್ಲಿಯ ನಿಕ್ಷೇಪಿಸಿ ನಿರ್ಗಮನಿಯಾಗಿ ಹೋದಾತ ಜಂಗಮ. ನೋಡಿ, ಅಂಥ ಭಕ್ತನಿಗೆ ಉಪಕಾರ ಮಾಡಿದರೂ ಕೂಡ, ಶಿಷ್ಯನಿಗೆ ಉಪಕಾರ ಮಾಡಿದರೂ ಕೂಡ ಮಾಡದೆ ಅನ್ನುವಂಥ ಅಹಂಕಾರ ಭಾವನೆ ಇಲ್ಲದೆ ನಿರ್ಗಮಿಸೋದು ವಿತ್ ಲಾಟ್ ಆಫ್ ಡಿಟ್ಯಾಚ್ಮೆಂಟ್. ಯಾವುದೇ ಒಂದು ರೀತಿಯ ನಿರ್ಲಿಪ್ತ ಭಾವನೆಯನ್ನಿಟ್ಕೊಂಡು ಯಾರು ಹೋಗ್ತಾನೆ ಅವನು ಮಾತ್ರ ಗುರು ಆಗಬಲ್ಲ. ಆ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನವಿಡಿದು ಮಾಡುವಾತ ಭಕ್ತ. ಅಂಥ ಜಂಗಮನಿಗೆ ಯಾವುದೇ ಒಂದು ಅಹಂಕಾರ ಭಾವನೆ ಇಲ್ಲದೆ, ಹಣ ಕೊಟ್ಟೆ, ಅಂತಸ್ತು ಕೊಟ್ಟೆ ಅನ್ನುವಂಥ ಭಾವನೆ ಇಲ್ಲದೆ ಯಾವನು ಸೇವೆಯನ್ನು ಮಾಡ್ತಾನಲ್ಲ ಅವನೇ ನಿಜವಾದ ಭಕ್ತ. ಇಂತಿ ಚತುರ್ವಿಧದನುವನು ಗುಹೇಶ್ವರ ಲಿಂಗದನುವನು ವೇಷಧಾರಿಗಳೆತ್ತ ಬಲ್ಲರು. ಅದನ್ನು ಬಸವಣ್ಣನೊಬ್ಬನೇ ಬಲ್ಲ. ಜಂಗಮನ ವೇಷ, ಗುರುವಿನ ವೇಷ, ಭಕ್ತನ ವೇಷ, ಶಿಷ್ಯನ ವೇಷ ಹಾಕಿರುವಂಥ ಠಕ್ಕರು, ಕಳ್ಳರು ನಿಜವಾದ ಶಾಸ್ತ್ರವನ್ನು, ನಿಜವಾದ ಧರ್ಮವನ್ನು ಎತ್ತಬಲ್ಲರು. ಇವರೆಲ್ಲ ಕಳ್ಳರು, ಇವರು ಸುಳ್ಳರು ಅನ್ನೋದನ್ನು ನಿರ್ಣಯ ಮಾಡಬೇಕಾದವನು ಬಸವ ಸಾಕ್ಷಿ, ಬಸವ ಪ್ರಜ್ಞೆ ಮತ್ತು ಈ ಲಿಂಗ ಪ್ರಜ್ಞೆಯ ಕಾರಣ ಅನ್ನೋದನ್ನು ತುಂಬ ಅನುಭಾವಿಕ ವಿಶಾಲವಾದ ಅರ್ಥದಲ್ಲಿ ಅಲ್ಲಮ್ಮ ಹೇಳ್ತಾರೆ. ಅಂದರೆ ನಾವು ಯಾವ್ಯಾವ ಸ್ಥಳದಲ್ಲಿದ್ದೇವೆ ಆ ಸ್ಥಳದಲ್ಲಿ ಸರಿಯಾಗಿರಬೇಕು. ಯಾವುದೇ ಒಂದು ವಿಕಾರ ಭಾವನೆಯನ್ನು ಇಟ್ಕೊಂಡು, ಅಹಂಕಾರ ಭಾವನೆಯನ್ನು ಇಟ್ಕೊಂಡಿರಬಾರ್ದು. ನಿರ್ವಿಕಾರವಾಗಿರುವಂಥ ನಿರ್ಲಿಪ್ತ ಭಾವನೆಯಿಂದ ನಾವು ನಮ್ಮ ಕೆಲಸಗಳನ್ನು ಮಾಡೋದು, ಬೀಯಿಂಗ್ ವಿತ್ ಲಾಟ್ ಆಫ್ ಡಿಟ್ಯಾಚ್ಮೆಂಟ್ ಅನ್ನುವಂಥ ಸೂತ್ರವನ್ನು ಬಹಳ ಸರಳವಾದ ಭಾಷೆಯಲ್ಲಿ ಅಲ್ಲಮ್ಮ ಹೇಳುವುದರ ಮೂಲಕ ನಮ್ಮ ವೇಷಧಾರಿತನವನ್ನು ಕಳಚುವ, ನಮ್ಮ ಮುಖವಾಡವನ್ನು ಕಿತ್ತಿ ಬಿಸಾಕುವ ಪ್ರಯತ್ನವನ್ನು ಮಾಡಿದ್ದಾನೆ. ಶರಣಾರ್ಥಿ.